ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಮಕರ ರಾಶಿ ಚಕ್ರದ 10ನೇ ರಾಶಿಯಾಗಿದ್ದು ಇದು ಪೃಥ್ವಿ ತತ್ವವನ್ನು ಹೊಂದಿದೆ. ಈ ರಾಶಿಯ ಅಧಿಪತಿ ಕರ್ಮ ಫಲದಾತನಾದ ಶನಿದೇವ. ಶನಿಗ್ರಹದ ಪ್ರಭಾವದಿಂದಾಗಿ ಮಕರ ರಾಶಿಯವರು ಹುಟ್ಟಿನಿಂದಲೇ ಗಂಭೀರ ಪ್ರವೃತ್ತಿಯವರು ಮತ್ತು ಅತಿಯಾದ ಜವಾಬ್ದಾರಿ ಉಳ್ಳವರಾಗಿರ್ತಾರೆ. ಇನ್ನು ಪರ್ವತದ ಮೇಲೆ ಹಂತವಾಗಿ ಏರುವ ಮೇಕೆಯಂತೆ ಇವರು ಜೀವನದಲ್ಲಿ ನಿಧಾನವಾಗಿ ಆದರೆ ಅಚಲವಾಗಿ ಉನ್ನತ ಸ್ಥಾನಕ್ಕೆ ಏರ್ತಾರೆ. ಇನ್ನು ಮಕರ ರಾಶಿಯವರು ಸದಾ ವಾಸ್ತವದಲ್ಲಿ ಬದುಕುವವರು. ಇವರು ಗಾಳಿಯಲ್ಲಿ ಗೋಪುರ ಕಟ್ಟುವವರು ಅಲ್ಲ, ಬದಲಾಗಿ ನೆಲದ ಮೇಲೆ ಭದ್ರವಾದ ಬುನಾದಿಯನ್ನು ಹಾಕುವವರು. ಇವರಲ್ಲಿ ತಾಳ್ಮೆ ಬಹಳ ಹೆಚ್ಚು. ಯಾವುದೇ ಕೆಲಸವನ್ನು ಶಿಸ್ತಿನಿಂದ ಮತ್ತು ಯೋಜನಾಬದ್ಧವಾಗಿ ಪ್ಲಾನ್ ಮುಖಾಂತರ ಮಾಡೋದು ಇವರ ವೈಶಿಷ್ಟ್ಯವಾಗಿರುತ್ತೆ. ಇವರು ಮೇಲ್ನೋಟಕ್ಕೆ ಸ್ವಲ್ಪ ಕಠಿಣವಾಗಿ ಅಥವಾ ಭಾವನೆಗಳು ಇಲ್ಲದವರಂತೆ ಕಂಡರೂ ಕೂಡ ಆಳದಲ್ಲಿ ಅತ್ಯಂತ ಕಾಳಜಿ ಉಳ್ಳ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಸಮಾಜದಲ್ಲಿ ಮಹತ್ವ ಇವರಿಗೆ ಚೆನ್ನಾಗಿ ಗೊತ್ತು. ಇವರು ಅತಿಯಾದ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಸೋಲನ್ನು ಕಂಡು ಇವರು ಅಂಜೋದಿಲ್ಲ, ಬದಲಾಗಿ ಮತ್ತಷ್ಟು ಹಠದಿಂದ ಗುರಿಯತ್ತ ಮುನ್ನಡೆಯುತ್ತಾರೆ. ಇನ್ನು ಸಂಪ್ರದಾಯಗಳಿಗೆ ಬೆಲೆ ನೀಡುವ ಇವರು ಗೌರವಯುತ ಜೀವನವನ್ನು ಬಯಸ್ತಾರೆ. ಇವರ ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರನ್ನು ಸೋಲಿಸೋದು ಕಷ್ಟ. ಇವರು ಅತ್ಯುತ್ತಮ ಆಡಳಿತಗಾರರು ಮತ್ತು ಉದ್ಯಮಿಗಳು. ಇನ್ನು ಸರ್ಕಾರಿ ಉದ್ಯೋಗಗಳು, ಇಂಜಿನಿಯರಿಂಗ್, ಗಣಿಗಾರಿಕೆ, ಕಟ್ಟಡ ನಿರ್ಮಾಣ, ಹಣಕಾಸು ನಿರ್ವಹಣೆ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಇವರು ಅತಿ ಹೆಚ್ಚು ಯಶಸ್ಸನ್ನು ಕಾಣ್ತಾರೆ. ಇವರಿಗೆ ಕೆಲಸವೇ ದೇವರು. ಕಚೇರಿಯಲ್ಲಿ ಇವರು ಅತ್ಯಂತ ಭರವಸೆಯ ಉದ್ಯೋಗಿಯಾಗಿ ಗುರುತಿಸಿಕೊಳ್ತಾರೆ. ಇವರು ಯಾರಿಗೂ ಅಡ್ಡದಾರಿ ಹಿಡಿದು ಬೆಳೆಯೋದಕ್ಕೆ ಇಷ್ಟಪಡೋದಿಲ್ಲ. ಹಂತವಾಗಿ ತಮ್ಮ ಅರ್ಹತೆಯ ಮೇಲೆ ಉನ್ನತ ಸ್ಥಾನಕ್ಕೆ ಏರ್ತಾರೆ. ಇನ್ನು ವಯಸ್ಸಾದಂತೆ ಇವರು ವೃತ್ತಿಯಲ್ಲಿ ಅತ್ಯುನ್ನತ ಗೌರವ ಮತ್ತು ಅಧಿಕಾರಿಯನ್ನು ಪಡಿತಾರೆ. ಇನ್ನು ಆರ್ಥಿಕ ಜೀವನ. ಆರ್ಥಿಕವಾಗಿ ಮಕರ ರಾಶಿಯವರು ಅತ್ಯಂತ ಸುರಕ್ಷಿತ ಹೂಡಿಕೆದಾರರು. ಇವರು ಹಣವನ್ನು ಸುಮ್ಮನೆ ಖರ್ಚು ಮಾಡೋದಿಲ್ಲ. ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಇವರು ಬಲ್ಲರು. ಇವರಿಗೆ ಉಳಿತಾಯ ಮಾಡೋದು ಒಂದು ಹವ್ಯಾಸ ಥರನೇ ಆಗಿರುತ್ತೆ. ಇನ್ನು ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡೋದು, ಸ್ಥಿರಾಸ್ತಿ, ಜಾಮೀನು ಅಥವಾ ಮನೆ ಮೇಲೆ ಹೂಡಿಕೆ ಮಾಡೋದು ಇವರ ಪ್ರಮುಖ ಲಕ್ಷಣ. ಇವರು ಆರ್ಥಿಕವಾಗಿ ಸ್ವಾವಲಂಬಿಗಳು ಆಗಿರ್ತಾರೆ, ಕಷ್ಟಪಡ್ತಾರೆ ಮತ್ತು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ವೇಳೆಗೆ ಅಪಾರ ಆಸ್ತಿಯನ್ನು ಗಳಿಸ್ತಾರೆ. ಸಾಲ ಕೊಡುವುದು ಅಥವಾ ಪಡೆಯುವುದು ಇವರಿಗೆ ಇಷ್ಟ ಇಲ್ಲದ ಕೆಲಸ. ಇನ್ನು ಪ್ರೀತಿ ಮತ್ತು ಸಂಸಾರ. ಪ್ರೀತಿಯ ವಿಷಯದಲ್ಲಿ ಇವರು ಗಂಭೀರ ಆದವರು. ಕೇವಲ ಪ್ರೇಮ ಪಾಶಕ್ಕೆ ಬೀಳುವ ಬದಲು ಸಂಬಂಧದ ಭವಿಷ್ಯವನ್ನು ಯೋಚನೆ ಮಾಡ್ತಾರೆ. ಇವರು ಸಂಗಾತಿಗೆ ಅತ್ಯಂತ ಪ್ರಾಮಾಣಿಕರಾಗಿರ್ತಾರೆ. ಸಂಸಾರದಲ್ಲಿ ಇವರು ಸದಾ ಪೋಷಕರ ಶಕ್ತಿಯಾಗಿ ನಿಲ್ತಾರೆ. ಮನೆಯ ಜವಾಬ್ದಾರಿಗಳನ್ನು ಇವರು ಯಾವುದೇ ದೂರುಗಳಿಲ್ಲದೆ ನಿಭಾಯಿಸ್ತಾರೆ. ಮಕ್ಕಳ ಶಿಸ್ತಿನ ಬಗ್ಗೆ ಇವರು ಸ್ವಲ್ಪ ಕಟ್ಟುನಿಟ್ಟಿನವರಾಗಿರ್ತಾರೆ. ಆದರೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವಲ್ಲಿ ಇವರು ಶ್ರಮ ತುಂಬ ದೊಡ್ಡದಾಗಿರುತ್ತೆ. ಇವರ ಪ್ರೀತಿ ಮಾತಿಗಿಂತ ಹೆಚ್ಚಾಗಿ ಅವರ ಕಾರ್ಯಗಳಲ್ಲಿ, ಆ್ಯಕ್ಷನ್ನಲ್ಲಿ ವ್ಯಕ್ತವಾಗುತ್ತೆ. ಇನ್ನು ಆರೋಗ್ಯ. ಮಕರ ರಾಶಿಯವರಿಗೆ ಮೊಣಕಾಲುಗಳು, ಮೂಳೆಗಳು ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾಡಬಹುದು. ಇನ್ನು ಇವರಿಗೆ ವಾಯುದೋಷ, ಗ್ಯಾಸ್ ಪ್ರಾಬ್ಲಮ್ಸ್ ಇರೋದ್ರಿಂದ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಕೆಲಸದ ಅಮಲಿನಲ್ಲಿ ಆಹಾರ ಮತ್ತು ವಿಶ್ರಾಂತಿಯನ್ನು ಕಡೆಗಣಿಸೋದು ಇವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕ್ಯಾಲ್ಸಿಯಂ ಯುಕ್ತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅವಶ್ಯಕವಾಗಿರುತ್ತೆ. ವಯಸ್ಸಾದಂತೆ ಬರುವ ಕೀಲು ನೋವಿನ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸೋದು ಗ್ರಹಗತಿ ಮತ್ತು ಭವಿಷ್ಯದ ಬದಲಾವಣೆಗಳು ಈ ರೀತಿ ಇವೆ. ಪ್ರೆಸೆಂಟ್ ಮಕರ ರಾಶಿಯವರಿಗೆ ಶನೇಶ್ವರನ ಸಾಡೆ ಅಂತ್ಯದ ಹಂತದಲ್ಲಿ ಇದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಕಠಿಣ ಪರೀಕ್ಷೆಗಳು ಈಗ ಮುಕ್ತಾಯವಾಗಲಿವೆ. ಮೇ 2026 ನಂತರ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಅನ್ನೋದು ಬರುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳುತ್ತೆ. ಶತ್ರುಬಾಧೆ ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ಸಿಗುತ್ತೆ. ನೀವು ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಈಗ ನಿಮಗೆ ಸಮಾಜದಲ್ಲಿ ದೊಡ್ಡ ಮನ್ನಣೆ ಸಿಗುವ ಕಾಲ ಬಂದಿದೆ. ಆರ್ಥಿಕ ಲಾಭದ ಜೊತೆಗೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸೋದಕ್ಕೆ ಇದು ಸುಸಮಯ. ಕುಟುಂಬದ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಇನ್ನು ಅದೃಷ್ಟದ ಅಂಶಗಳೇನು? ಅದೃಷ್ಟದ ಬಣ್ಣ ಕಪ್ಪು, ಕಡು ನೀಲಿ ಮತ್ತು ಮಣ್ಣಿನ ಬಣ್ಣ, ಬ್ರೌನ್. ಅದೃಷ್ಟದ ದಿನ ಶನಿವಾರ ಮತ್ತು ಬುಧವಾರ. ಅದೃಷ್ಟದ ಸಂಖ್ಯೆ 8, 5 ಮತ್ತು 6. ಅದೃಷ್ಟದ ರತ್ನ ನೀಲಮಣಿ. ಇನ್ನು ಸಲಹೆ ಮತ್ತು ಪರಿಹಾರಗಳೇನು? ಮಕರ ರಾಶಿಯವರು ಅತಿಯಾದ ಕೆಲಸದ ಒತ್ತಡವನ್ನು ಮೈ ಮೇಲೆ ಎಳೆದುಕೊಳ್ಬಾರ್ದು. ಜೀವನವನ್ನು ಆನಂದಿಸುವುದನ್ನು ಕಲಿಬೇಕು.
ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚೋದು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತೆ. ಕಪ್ಪು ಬಣ್ಣದ ವಸ್ತುಗಳನ್ನು ಅಥವಾ ಆಹಾರವನ್ನು ಬಡವರಿಗೆ ದಾನ ಮಾಡೋದು ಶ್ರೇಯಸ್ಕರವಾಗಿರುತ್ತೆ. ಹನುಮಾನ್ ಚಾಲಿಸವನ್ನು ಪಠಿಸೋದು ನಿಮಗೆ ಮಾನಸಿಕ ಧೈರ್ಯವನ್ನು ನೀಡುತ್ತೆ. ದೈಹಿಕವಾಗಿ ಆಸಕ್ತರಾದವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡೋದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಇನ್ನು ಕೊನೆಯದಾಗಿ ಮಕರ ರಾಶಿಯವರು ತಾಳ್ಮೆ ಮತ್ತು ಪರಿಶ್ರಮದ ಜೀವಂತ ಉದಾಹರಣೆಗಳಾಗಿರ್ತಾರೆ. ನಿಮ್ಮ ಗುರಿಗಳು ಎಷ್ಟೇ ಕಠಿಣ ಆಗಿದ್ರೂ ಕೂಡ ನಿಮ್ಮಲ್ಲಿರುವ ಸಂಯಮ ನಿಮ್ಮನ್ನು ಗೆಲುವಿನ ಶಿಖರಕ್ಕೆ ಏರಿಸುತ್ತೆ. ಜಗತ್ತು ನಿಮ್ಮನ್ನು ನಿಧಾನಿ ಅಂತ ಕರೆದ್ರೂ ಕೂಡ ಅಂತಿಮವಾಗಿ ಯಶಸ್ಸು ನಿಮ್ಮ ಪಾಲಾಗುತ್ತೆ ಎಂಬುದನ್ನು ಮರಿಬೇಡಿ. ನಿಮ್ಮ ಮೇಲಿರುವ ಆತ್ಮವಿಶ್ವಾಸ ಮತ್ತು ದೈವ ಭಕ್ತಿ ನಿಮ್ಮನ್ನು ಜೀವನದ ಶ್ರೇಷ್ಠ ಸಾಧಕರನ್ನಾಗಿ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.